ಭಗವಂತನಿಗೂ ಹರಿ ಎಂಬ ಹೆಸರು. ಹರಿ ಅಂದ್ರೆ ವಾಯುದೇವರು ಹೆಸರು. ವಾಯುದೇವರ ಸಂಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂಥವ್ರು. ನೋಡು, ಒಂದು ದಿವಸಕ್ಕೆ ಒಂದು ಜೀವರಾಶಿಗೆ 86,400 ಉಸಿರಾಟಗಳನ್ನು ಮಾಡಿ ನಮಗೆ ಅನುಗ್ರಹ ಮಾಡ್ತಾ ಇದ್ದಾರೆ ಅಂತಂದ್ರೆ ಎಷ್ಟು ಜೀವರಾಶಿಗಳಿದ್ದಾವೆ ಆಲೋಚನೆ ಮಾಡ್ರಿ. ಬರೇ ಮಾನವ ಜಾತಿನೇ 130 ಕೋಟಿ ಇದ್ದಾವೆ ನಮ್ಮ ಭಾರತ ದೇಶದಲ್ಲಿ. ಸಣ್ಣವರು ಬೇರೆ, ದೊಡ್ಡವರು ಬೇರೆ. ಒಟ್ಟು 84 ಲಕ್ಷ ಜೀವರಾಶಿಗಳಿದ್ದಾವೆ. ಸೊಳ್ಳೆ ಮೊದಲು ಮಾಡಿಕೊಂಡು, ಕ್ರಿಮಿ ಮೊದಲು ಮಾಡಿಕೊಂಡು 84 ಲಕ್ಷ ಜೀವರಾಶಿಗಳಿದ್ದಾವೆ. ಆ ಸಕಲ ಜೀವರಾಶಿಗಳಲ್ಲಿ ವಾಯುದೇವರು ಉಸಿರಾಟವನ್ನು ಆಡ್ತಾ ಇದ್ದಾರೆ ಅಂದ್ರೆ ಆ ಜೀವರಾಶಿಗಳಿಗೆ ಎಷ್ಟು ಅನುಗ್ರಹವನ್ನ ಮಾಡ್ತಾ ಇದ್ದಾರೆ ಆಲೋಚನೆ ಮಾಡುವಂತಹ ವಿಷಯ ಇದು. ಅಂದ್ರೆ ವಾಯುದೇವರನ್ನ ನಾವು ಎಷ್ಟು ಉಪಕಾರ ಸ್ಮರಣೆ ಮಾಡಿದ್ರು ಕಡಿಮೆ ನಮಗೆ. ಅಂತಹ ವಾಯುದೇವರ ಅನುಗ್ರಹವನ್ನು ಪಡ್ಕೊಂಡವರು ಯಾರು ಅಂದ್ರೆ ರಾಘವೇಂದ್ರ ಸ್ವಾಮಿಗಳು. ರಾಘವೇಂದ್ರ ಸ್ವಾಮಿಗಳವರು ಇಷ್ಟು ಬೇಗ ನಮಗೆ ಅನುಗ್ರಹ ಮಾಡ್ಲಿಕ್ಕೆ ಕಾರಣ ಏನಂದ್ರೆ ವಾಯುನಾಚ ಸಮಾವಿಷ್ಟ, ವಾಯುದೇವರ ಸಂಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂಥವ್ರು. ನಮಗೆ ವಾಯುದೇವರಂದ್ರನೇ ಗೊತ್ತಿಲ್ಲ ನಮ್ಗೆ. ಅವ್ರು ನಮ್ಗೆ ಎಷ್ಟು ಅನುಗ್ರಹ ಮಾಡ್ತಾ ಇದ್ದಾರೆ ಎಂಬುದೇ ಗೊತ್ತಿಲ್ಲ ನಮ್ಗೆ. ಅದಕ್ಕೆ ರಾಘವೇಂದ್ರ ವಿಜಯದಲ್ಲಿ ಹೇಳ್ತಾರೆ, ರಾಯರ ಅನುಗ್ರಹ ಆಯ್ತು ಅಂದ್ರೆ ವಾಯುದೇವರ ಅನುಗ್ರಹ ಆಗುತ್ತಂತೆ. ಈತ ನೊಲೆಯನು ವಾತ ನೊಲಿವಾ ಅಂತ ಹೇಳ್ತಾರೆ. ವಾಯುದೇವರ ಅನುಗ್ರಹ ಆಗ್ಬೇಕು ಅಂದ್ರೆ ರಾಯರ ಅನುಗ್ರಹ ಆಗ್ಬೇಕಂತ. ರಾಯರ ಅನುಗ್ರಹ ಯಾಕಂದ್ರೆ ನಮ್ಗೆ ಸಕಲ ಜೀವರಾಶಿಗಳಿಗೆ ಮೂಲ ಗುರುಗಳು ವಾಯುದೇವರು. ಅವರ ಅನುಗ್ರಹ ಸಂಪೂರ್ಣ ಅವರ ಅನುಗ್ರಹ ಪಡ್ಕೊಂಡವರು ಅಂತಂದ್ರೆ ನಮ್ಮ ರಾಘವೇಂದ್ರ ಸ್ವಾಮಿಗಳವರು. ವಾಯುದೇವರ ಸಂಪೂರ್ಣ ಸನ್ನಿಧಾನದಲ್ಲಿರ್ತಕ್ಕಂಥ ಮಹಾನುಭಾವರು ಅಂತಂದ್ರೆ ಅದು ವಾಯುದೇವ ನಮ್ಮ ರಾಘವೇಂದ್ರ ಸ್ವಾಮಿಗಳವರು. ಇಂಥ ವಾಯುದೇವರು ಒಂದು ದಿವಸಕ್ಕೆ 86,400 ಶ್ವಾಸೋಚ್ಛ್ವಾಸಗಳನ್ನ ಮಾಡ್ತಾ ಇದ್ರು ಕೂಡ ನಮ್ಮ ದೇಹದಲ್ಲಿ, ಮತ್ತೆ ಬೇರೆಯವರ ದೇಹದಲ್ಲ, ನಮ್ಮ ದೇಹದಲ್ಲೇ ಉಸಿರಾಟವನ್ನು ಆಡಿದ್ರು ಕೂಡ ನಮಗೆ ಅನುಭವಕ್ಕೆ ಬಂದಿಲ್ಲ. ನಾವಿನ್ನೂ ವಾಯುದೇವರ ಸ್ಮರಣೆ ಮಾಡಿಲ್ಲ ಅಂತಂದ್ರೆ ನಾವಿನ್ನ ಸಾಧನೆಯಲ್ಲಿ ಎಷ್ಟು ಹಿಂದೆ ಇದ್ದೀವಿ ಅಂತ ಆಲೋಚನೆ ಮಾಡುವಂತಹ ವಿಷಯ. ಅದನ್ನ ನಮ್ಮ ಹರಿದಾಸರು ಹೇಳ್ತಾರೆ, ಏನ್ ಗೊತ್ತಾ? ದಿವಸ ಪೋದವಲ್ಲ ಗುರುಗಳ ಅನುಭವಾಗಲಿಲ್ಲ. ಗುರುಗಳಂದ್ರೆ ವಾಯುದೇವರು. ಎಷ್ಟು ದಿವಸಗಳು ಕಳೆದು, ಎಷ್ಟು ವರ್ಷಗಳು ಕಳೆದುವಲ್ಲ ನಮಗೆ. ನನ್ನ ಉದಾಹರಣೆ ಹಿಡ್ಕೊಂಡು 40 ವರ್ಷಗಳು ಕಳೆದು, 40 ವರ್ಷ ಕಳೆದರೂ ಕೂಡ ವಾಯುದೇವರು ದೇಹದಲ್ಲಿ ಇದ್ದು ನಮಗೆ ಅನುಗ್ರಹ ಮಾಡ್ತಾ ಇದ್ದಾರೆ ಎಂಬುದು ಅನುಭವಕ್ಕೆ ಬಂದಿಲ್ಲ ನಮಗೆ. ಅದಕ್ಕೆ ಹರಿದಾಸರು ಹೇಳ್ತಾರೆ, ದಿವಸ ಪೋದವಲ್ಲ ಗುರುಗಳ ಅನುಭವಾಗಲಿಲ್ಲ. ಪವನ ತನಯನಿ ಜವದಲ್ಲಿ ಮಾಡಲು ಭುವನದೊಳಗೆ ಭ್ರುವಚ್ಛವನು ಎನಿಸುವೆನು. ಇದನ್ನೇ ಪಾಲಿಸು ಹನುಮ ಮಾಳ್ಪೇನು ಪದ ಪದುಮಯುಗಕ್ಕೆ ಪ್ರಣಾಮ. ಇದನ್ನೇ ಪಾಲಿಸು ಹನುಮ ಮಾಳ್ಪೇನು ಪದ ಪದುಮಯುಗಕ್ಕೆ ಪ್ರಣಾಮ. ಅದರಲ್ಲಿ ಹೇಳ್ತಾರೆ, ದಿವಸ ಪೋದವಲ್ಲ ಗುರುಗಳ ಅನುಭವಾಗಲಿಲ್ಲ. ವಾಯುದೇವರು ನಮಗಿಷ್ಟ ಅನುಗ್ರಹ ಪ್ರಾಣನಾಮಕನಾಗಿ 10 ವಾಯುದೇವರ ರೂಪಗಳಿದ್ದಾವೆ. ಅದರಲ್ಲಿ ನಾನು ಒಂದು ಮಾತ್ರ ಹೇಳಿದ್ದೇನೆ ಇವಾಗ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ನಾಗ, ಕೂರ್ಮ, ಕುಕಲ, ಧನಂಜಯ, ದೇವದತ್ತ 10 ವಾಯುದೇವರ ರೂಪಗಳಲ್ಲಿ ಪ್ರಾಣನಾಮಕನಾಗಿ ವಾಯುದೇವರು ಹೃದಯದಲ್ಲಿ ನಿಂತುಕೊಂಡು ಉಸಿರಾಟವನ್ನಾಡ್ತಾ ಇದ್ದಾರೆ ನಮ್ಮ ದೇಹದಲ್ಲಿ. ನಾವು ಬೇರೆಯವ್ರ ಬಗ್ಗೆ ಆಲೋಚನೆ ಮಾಡೋದು ಬೇಡ, ಇನ್ನೊಬ್ಬರ ಬಗ್ಗೆ ನಿಂದನೆ ಮಾಡೋದು ಬೇಡ, ಆಲೋಚನೆ ಮಾಡೋದು ಬೇಡ. ವಾಯುದೇವರು ನಮಗೆ ಎಷ್ಟು ಅನುಗ್ರಹ ಮಾಡಿದ್ದಾರೆ ಎಂಬುದನ್ನು ತಿಳ್ಕೊಳ್ಳೋದು ದೊಡ್ಡ ಅನುಸಂಧಾನ, ನಮಗೆ ದೊಡ್ಡ ಸಾಧನೆ. ನಾ ಹೇಳಿದೆ, 4 ದೇಹದಲ್ಲಿ 21,600 ಉಸಿರಾಟವನ್ನಾಡ್ತಾರೆ. ಒಂದೊಂದು ದೇಹದಲ್ಲಿ ಕೂಡ ಒಂದೊಂದು ರೂಪದಲ್ಲಿ ಇರ್ತಾರಂತೆ ವಾಯುದೇವರು. ಸ್ಥೂಲ ದೇಹದಲ್ಲಿ ನೋಡಿ ಎಷ್ಟು ಸುಂದರ ನಮಗೆ ಹರಿದಾಸರು, ನಮಗೆ ಉಪನಿಷತ್ತುಗಳು, ವೇದಗಳು ಎಷ್ಟು ನಮಗೆ ಸುಂದರ ಚಿಂತನೆಯನ್ನು ಕೊಡ್ತವೆ, ಅದ್ಭುತವಾಗಿರ್ತಕ್ಕಂಥ ಚಿಂತನೆ ಕೊಡ್ತಾರೆ. ಸ್ಥೂಲ ದೇಹದಲ್ಲಿ ನಮಗೆ ಮೇಲೆ ಕಾಣೋದೇನದಲ್ಲ ಸ್ಥೂಲ ದೇಹ. ಸ್ಥೂಲ ದೇಹದಲ್ಲಿ ಮುಖ್ಯ ಪ್ರಾಣ ನಾಮಕನಾಗಿ ವಾಯುದೇವರು ನಮಗೆ ಅನುಗ್ರಹವನ್ನ ಮಾಡ್ತಾ ಇದ್ದಾರೆ. ಒಳಗೆ ಇರ್ತಕ್ಕಂಥ ಇನ್ನೊಂದು ದೇಹ ಅನಿರುದ್ಧ ದೇಹ. ಅನಿರುದ್ಧ ದೇಹದಲ್ಲಿ ಪವಮಾನ ಎಂಬುವಂತಹ ರೂಪದಿಂದ ನಮಗೆ ಅನುಗ್ರಹವನ್ನ ಮಾಡ್ತಾ ಇದ್ದಾರಂತೆ ವಾಯುದೇವರು. ಲಿಂಗ ದೇಹದಲ್ಲಿ ಸೂತ್ರನಾಮಕ ವಾಯುದೇವರು ನಮಗೆ ಅನುಗ್ರಹವನ್ನ ಮಾಡ್ತಾ ಇದ್ದಾರಂತೆ. ಇನ್ನು ಸ್ವರೂಪ ದೇಹದಲ್ಲಿ, ಸ್ಥೂಲ ದೇಹದಲ್ಲಿ ಮುಖ್ಯ ಪ್ರಾಣ, ಅನಿರುದ್ಧ ದೇಹದಲ್ಲಿ ಪವಮಾನ ರೂಪ, ಲಿಂಗ ದೇಹದಲ್ಲಿ ಸೂತ್ರನಾಮಕ ವಾಯು, ಸ್ವರೂಪ ದೇಹದಲ್ಲಿ ವಾಯುದೇವರು
ಅದರಲ್ಲಿ ವಾಯುಸ್ತುತಿಯಲ್ಲಿ ಉಲ್ಲೇಖ ಮಾಡುತ್ತಾರೆ. ಆ ರೂಪ ಯಾವುದು ಅಂದರೆ ಮಾತರ್ಮೇ ಮಾತರಿಶ್ವನ್ ಪಿತರ ತಲಗುರೋ ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರಜರಹಿತಃ ಜನ್ಮ ಮೃತ್ಯಾಮಯಾನಾಂ. ಸ್ವರೂಪ ದೇಹದಲ್ಲಿ ಮಾತರಿಶ್ವ ಎಂಬುವಂತಹ ರೂಪದಿಂದ ನಮಗೆ ಅನುಗ್ರಹವನ್ನ ಮಾಡ್ತಾ ಇದ್ದಾರಂತೆ ವಾಯುದೇವರು. ಸ್ಥೂಲ ದೇಹದಲ್ಲಿ ಮುಖ್ಯ ಪ್ರಾಣ, ಅನಿರುದ್ಧ ದೇಹದಲ್ಲಿ ಪವಮಾನ, ಲಿಂಗ ದೇಹದಲ್ಲಿ ಸೂತ್ರನಾಮಕ ವಾಯು, ಸ್ವರೂಪ ದೇಹದಲ್ಲಿ ಮಾತರಿಶ್ವ ಎಂಬುವಂತಹ ವಾಯುದೇವರು ಒಟ್ಟು 86,400 ಉಸಿರಾಟವನ್ನ ಒಂದು ದಿವಸಕ್ಕೆ ನಮಗೆ ಅನುಗ್ರಹವನ್ನ ಮಾಡ್ತಾ ಇದ್ದಾರೆ ವಾಯುದೇವರು. ಇಷ್ಟು ಉಸಿರಾಟ ಆಡ್ತಾರಲ್ಲ, ನಾವು ಏನಾದ್ರೂ ಕೊಡ್ತೀವಿ ಅವರಿಗೆ? ಒಂದು ವೇಳೆ ನೀವು ಕೊಟ್ಟರು ವಾಯುದೇವರು ತಗೋತಾರ? ತಗೊಳ್ಳಲ್ಲ. ಬೇಡ. ನೀವು ಒಂದು ಆಸ್ಪತ್ರೆಗೆ ಹೋದ್ರೂ ಸಾವಿರಾರು ರೂಪಾಯಿ ಬಿಲ್ ಕಟ್ಟಿ ಬಂದ್ಬಿಟ್ಟಿರ್ತೀರಿ. ಒಂದು ದಿವಸ ವಾಯುದೇವರು ನಿಮ್ಮ ಕನಸಿನಲ್ಲಿ ಬಂದು ಒಂದು ದಿವಸಕ್ಕೆ ನಾನು 21,000 ಉಸಿರಾಟವನ್ನು ಆಡ್ತೀನಿ, ನೀ ಬಹಳ ಕೊಡೋದು ಬೇಡ, ಒಂದು ಉಸಿರಾಟಕ್ಕೆ ₹1 ಕೊಟ್ಟರೆ ಸಾಕು ಅಂತ ಕೇಳಿದ್ರೆ ಏನ್ ಮಾಡ್ತೀರಿ? ವಾಯುದೇವರು ಹೇಳಿದ್ರು, ಅವ್ರ ದುಡ್ಡು ಬೇಕಾಗಿಲ್ಲ ಅವರಿಗೆ, ಅವರು ದೇವತೆಗಳವರು, ಸ್ವಾರ್ಥ ಇಟ್ಟುಕೊಂಡು ಅಲ್ಲಿ ಉಸಿರಾಟ ಆಡ್ತಾ ಇಲ್ಲ, ಅವರು ನಿಸ್ವಾರ್ಥವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಕೂಡ ನಿಸ್ವಾರ್ಥವಾಗಿ ಅವರ ಭಜನೆಯನ್ನ ಮಾಡಬೇಕು. ಮುಖ್ಯ ಪ್ರಾಣ ದೇವ ನೀನಲ್ಲದೆ ಕಾಯುವರು, ಕಾಣೆನು ಜಗದೊಳಗೆ ಪ್ರಾಣಪಾನ ವ್ಯಾನಭೂದಾನ ಸಮಾನವೆನಿಪ ಮುಖ್ಯ ಪ್ರಾಣ ದೇವ. ನಾವು ಭಜನೆ ಮಾಡೋದು ಬಿಟ್ಟರೆ ಬೇರೆ ಏನು ಮಾಡ್ಲಕ್ಕಾಗಲ್ಲ ನಮಗೆ. ಇವಾಗ ನಮ್ಮ ಸ್ವಾಮಿಗಳು ಇದ್ದಾರೆ, ಸ್ವಾಮಿಗಳವರು ಇಷ್ಟೆಲ್ಲ ಅನುಕೂಲ ಮಾಡ್ತಾರೆ. ತೀರ್ಥ ಪ್ರಸಾದ ವ್ಯವಸ್ಥೆ ಆಗಿರ್ಬೋದು, ವಸತಿ ಆಗಿರ್ಬೋದು. ನಾವು ಏನಾದ್ರೂ ಸ್ವಾಮಿಗಳವರಿಗೆ ಏನು ಕೊಡ್ಲಕ್ಕಾಗ್ತದ? ಏನು ಕೊಡ್ಲಕ್ಕಾಗಲ್ಲ. ನಮಸ್ಕಾರ ಒಂದು ಬಿಟ್ಟರೆ ಬೇರೆ ಏನು ಕೊಡ್ಲಕ್ಕಾಗಲ್ಲ. ಸ್ವಾಮಿಗಳವರಲ್ಲಿ ಬರ್ತಾರಂದ್ರೆ ನಮಸ್ಕಾರ ಒಂದು ಮಾಡ್ತೀವಿ ಅಷ್ಟೇ, ಅದಕ್ಕಿಂತ ಇನ್ನೇನು ಕೊಡ್ತೀವಿ ನಾವು? ಅದರಂತೆ ದೇವತೆಗಳು ನಿಸ್ವಾರ್ಥವಾಗಿ ನಮಗೆ ಅನುಗ್ರಹ ಮಾಡ್ತಾ ಇದ್ದಾರಲ್ಲ, ನಮ್ಗೆ ಗೊತ್ತಾಗದಂತೆ. ನಾವು ತಿಳ್ಕೊಂಡ್ರೆ ನಮ್ಗೆ ಗೊತ್ತಾಗುತ್ತೆ ಅಷ್ಟೇ. ವಾಯುದೇವರು ಈ ರೀತಿ ಮಾಡ್ತಾ ಇದ್ದಾರೆ, ಉಸಿರಾಟ ಆಡ್ತೀವಿ, ತನ್ನ ಪಡೆ ತಾನು ಉಸಿರಾಟ ಆಡುತ್ತೆ ಅಂತ ತಿಳ್ಕೊಂಡ್ಬಿಟ್ಟಿವಿ ಅಷ್ಟೇ ನಾವು. ಇಲ್ಲ, ದೇವತೆಗಳು ಅದೃಶ್ಯ ರೂಪದಿಂದ ನಮಗೆ ಅನುಗ್ರಹವನ್ನ ಮಾಡ್ತಾ ಇರ್ತಾರೆ. ಅದಕ್ಕೆ ನಾವು ಅವರಿಗೆ ಉಪಕಾರ ಸ್ಮರಣೆಯನ್ನ ಮಾಡಲೇಬೇಕು ನಾವು. ಅದಕ್ಕೆ ಪ್ರತಿನಿತ್ಯ ವಾಯುದೇವರ ಸ್ಮರಣೆಯನ್ನ ಸರ್ವಥಾ ಬಿಡಬಾರದು. ಅಂಥ ವಾಯುದೇವರ ಸ್ಮರಣೆ ಸುಮ್ಮನೆ ಬರುವುದಿಲ್ಲ. ರಾಘವೇಂದ್ರ ಸ್ವಾಮಿಗಳವರ ಅನುಗ್ರಹ ಇದ್ರೆ ಮಾತ್ರ ಬರ್ತದೆ, ಇಲ್ಲಿ ಬರಲ್ಲ. ಈತ ನೊಲೆಯನು ವಾತ ನೊಲೆವ. ವಾತ ಅಂದ್ರೆ ವಾಯುದೇವರು. ವಾಯುದೇವರ ಸ್ಮರಣೆ ಬರಬೇಕು ಅಂದ್ರೆ, ವಾಯುದೇವರ ಚಿಂತನೆ ಬರಬೇಕು ಅಂದ್ರೆ, ಅವರ ಅನುಸಂಧಾನ ಬರಬೇಕು ಅಂತಂದ್ರೆ ರಾಯರ ಅನುಗ್ರಹ ಸಂಪೂರ್ಣವಾಗಿರ್ಬೇಕು. ರಾಯರ ಅನುಗ್ರಹ ಇಲ್ಲದೆ ಇದ್ರೆ ವಾಯುದೇವರ ಅನುಗ್ರಹ ಸರ್ವಥ ಆಗುವುದೇ ಇಲ್ಲ. 10 ವಾಯುದೇವರ ರೂಪಗಳಲ್ಲಿ ಒಂದು ಮಾತ್ರ ನಾನು ಒಂದೊಂದು ರೂಪವನ್ನು ಒಂದೊಂದು ತಾಸು ಪ್ರವಚನ ಮಾಡಬಹುದು ಅಷ್ಟು. ನಮಗೆ ಸಮಯ ಬಹಳ ಕಡಿಮೆ ಕೊಟ್ಟಿದ್ರಿಂದ ಯಥಾಶಕ್ತಿ ಚಿಂತನೆಯನ್ನ ಮಾಡೋಣ. ಪ್ರಾಣನಾಮಕನಾಗಿ ವಾಯುದೇವರು 4 ದೇಹಗಳಲ್ಲಿ ನಿಂತು 86,400 ಉಸಿರಾಟವನ್ನಾಡ್ತಾರೆ. ನಮ್ಗೆ ಅದು ದೊಡ್ಡ ನಮಗೆ ಅನುಗ್ರಹ. ಉಸಿರಾಟವೇ ಇಲ್ಲ ಅಂದ್ರೆ ನಾವಿಲ್ಲ. ಅದ್ರ ಅರ್ಥ ಏನು? ವಾಯುದೇವರು ಇಲ್ಲ ಅಂದ್ರೆ ನಾವು ಇಲ್ವೇ ಇಲ್ಲ. ನಾವು ವಾಯುದೇವರಿದ್ರೆ ಮಾತ್ರ ನಾವಿರ್ತೀವಿ. ನಾವು ಒಂದು ವೇಳೆ ಈ ದೇಹ ಬಿಟ್ಟು ವಾಯುದೇವರು ಹೊರಗಡೆ ಬಂದ್ರು ಅನ್ಕೊಡ್ರಿ, ನಮ್ಮ ಕಣ್ಣು ಮುಂದೆ ಹೆಂಡತಿ, ಮಕ್ಕಳು, ಗಂಡ, ತಂದೆ, ತಾಯಿ, ಬಂಧು ಬಳಗ, ಅಣ್ಣ, ತಮ್ಮ, ತಂಗಿ ಎಲ್ಲರೂ ಮುಂದೆ ಇರ್ತಾರೆ. ಆದರೆ ವಾಯುದೇವರು ಈ ದೇಹವನ್ನು ಬಿಟ್ಟು ಹೋಗ್ತಾ ಇರ್ತಾರೆ. ನೀವೇನ್ ಮಾಡ್ತೀರಿ ಅವಾಗ? ಯಾರಾದ್ರೂ ಬಂದು ಹಿಡ್ಕೋತಾರ ನಿಮ್ಮ ಜೀವವನ್ನು ಹಿಡ್ಕೋತಾರ? ಸಾಧ್ಯನೇ ಇಲ್ಲ. ಆ ಸಾವಿನ ನೋವಿದೆ ನೋಡ್ರಿ. 1,000 ಚೇಳುಗಳು, 1,000 ಹಾವುಗಳು ಕಡಿದಷ್ಟು ಸಾವಿನ ನೋವಿನ ಅನುಭವ ಅಂತ ಹೇಳ್ತಾರೆ. ಆ ವಾಯುದೇವರು ದೇಹವನ್ನು ಬಿಟ್ಟು ಹೋಗುವಾಗ ಅಂಥ ದೊಡ್ಡ ನಮಗೆ ಅನುಭವಗಳಾಗ್ತವೆ. ಅದೇ ವಾಯುದೇವರ ಸ್ಮರಣೆ, ರಾಘವೇಂದ್ರ ಸ್ವಾಮಿಗಳವರ ಸ್ಮರಣೆ ಮಾಡಿದರೆ ಆ ನೋವಿನ ತಾಪವನ್ನ ಕಡಿಮೆ ಮಾಡ್ತಾರೆ. ನೋವಿನ ಸಾವಿನಲ್ಲಿಯೂ ಕೂಡ ನೋವಿನ ತಾಪವನ್ನು ಕಡಿಮೆ ಮಾಡತಕ್ಕಂಥವ್ರು ಅಂದ್ರೆ ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಸಂಪೂರ್ಣ ಅನುಗ್ರಹ ಇದ್ರೆ ಮಾತ್ರ ಸಾಧ್ಯ ಆಗ್ತದೆ. ಇದು ಪ್ರಾಣನಾಮಕನಾಗಿ ನಮಗೆ ಮಾಡುವಂತಹ ವ್ಯಾಪಾರ. ಇನ್ನು ಪ್ರಾಣ ಅಂದ್ರೆ ಅಪಾನ, ಒಟ್ಟು 10 ಅಲ್ಲ, ಪ್ರಾಣ ಆದ್ಮೇಲೆ ಅಪಾನ. ಅಪಾನ ನಾಮಕ ವಾಯುದೇವರು ನಮ್ಮ ದೇಹದಲ್ಲಿ ಏನು ವ್ಯಾಪಾರವನ್ನ ಮಾಡ್ತಾರೆ? ಮಲಮೂತ್ರ ವಿಸರ್ಜನೆಯನ್ನ ಮಾಡ್ತಾರೆ.
ಮಲಮೂತ್ರ ವಿಸರ್ಜನೆ ಮಾಡುವ ಕಾರ್ಯದಲ್ಲಿ ಅಪಾನ ನಾಮಕ ವಾಯುದೇವರ ಪಾತ್ರ ಬಹಳಷ್ಟು ದೊಡ್ಡದು. ಮೂತ್ರ ಬಂಧ ಆಗಿಬಿಡ್ತು, ಬರಲೇ ಇಲ್ಲ ಅಂದ್ರೆ ಗೋವಿಂದ ನಾವು ಮತ್ತೆ ಆಸ್ಪತ್ರೆಗೆ ಓಡ್ಬೇಕು ನಾವು. ಅದೇ ವಾಯುದೇವರ ಅನುಗ್ರಹ ಇದ್ರೆ ಮಾತ್ರ ಮಲಮೂತ್ರ ವಿಸರ್ಜನೆ ಮಾತ್ರ ಬರ್ತಾ ಇರ್ತದೆ. ನೋಡ್ರಿ, ವಾಯುದೇವರು ಅವರ ಅನುಗ್ರಹ ಇಲ್ಲದೆ ಇದ್ರೆ ಅದೊಂದೇ ಅಲ್ಲ, ಬರೀ ಉಸಿರಾಟ ಒಂದೇ ಅಲ್ಲ, ಬರೀ ದೇಹದಲ್ಲಿ ಬರೀ ಉಸಿರಾಟ ಇತ್ತು ಅಂದ್ರೆ ಮಿಕ್ಕಿದೇನು ಕಾರ್ಯಗಳಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ಸಾಧ್ಯನೇ ಇಲ್ಲ. ಅಪಾನ ನಾಮಕ ವಾಯುದೇವರು ಮಾಡುವಂತಹ ವ್ಯಾಪಾರ ಅದು ಮಲಮೂತ್ರ ವಿಸರ್ಜನೆ ಮಾಡುವಂತಹ ಕೆಲಸ. ಆ ಕೆಲಸ ಬೇರೆ ಯಾರು ಮಾಡ್ಲಾರ. ವಾಯುದೇವರು ಬಿಟ್ರೆ ಬೇರೆ ಯಾರು ಆ ಕೆಲಸವನ್ನ ಮಾಡ್ಲಾರ. ಪ್ರಾಣ ಅಪಾನ ವ್ಯಾನ ನಾಮಕ ವಾಯುದೇವರು, ವ್ಯಾನ ನಾಮಕ ವಾಯುದೇವರು ಕಂಠದಲ್ಲಿ ನಿಂತುಕೊಂಡು ಬಾಯರಿಕೆಯನ್ನ ಮಾಡ್ತಾರಂತೆ. ನೋಡಿ ಎಷ್ಟು ಸುಂದರ ಹೇಳ್ತಾರಂದ್ರೆ, ಕಂಠದಲ್ಲಿ ನಿಂತುಕೊಂಡು ಪ್ರಾಣನಾಮಕ ವಾಯುದೇವರು ಉಸಿರಾಟವನ್ನಾಡಿದರೆ, ಅಪಾನ ನಾಮಕ ವಾಯುದೇವರು ಮಲಮೂತ್ರ ವಿಸರ್ಜನೆಯನ್ನ ಮಾಡಿದರೆ, ಪ್ರಾಣ ಅಪಾನ ವ್ಯಾನ ನಾಮಕ ವಾಯುದೇವರು ಕಂಠದಲ್ಲಿ ನಿಂತುಕೊಂಡು ಬಾಯರಿಕೆ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ನಾವು ತಕ್ಷಣ ನೀರು ಕುಡಿತೀವಲ್ಲ, ಆ ಕೆಲಸ ಮಾಡುವ ಬಾಯರಿಕೆ ಆಗುವಂತಹ ಕೆಲಸ ಯಾವುದು ಅಂದ್ರೆ ವ್ಯಾನ ನಾಮಕ ವಾಯುದೇವರ ಕೆಲಸ. ನೀರೇ ಬಾಯರಿಕೆ ಆಗಿಲ್ಲ, ನೀರೇ ಕುಡಿದಿಲ್ಲ ಅಂದ್ರೆ ಊಟ ಮಾಡೋ ಜೀರ್ಣೆ ಆಗಬೇಕು, ಸಾಧ್ಯನೇ ಇಲ್ಲ. ಆ ಬಾಯರಿಕೆ ಆಗುವಂತಹ ಕೆಲಸ ನೋಡ್ರಿ, ಅದು ಬೇರೆ ಯಾವ ದೇವತೆಗಳು ಮಾಡ್ಲಾರ, ವಾಯುದೇವರು ಮಾತ್ರ ಮಾಡ್ತಾರೆ. ಎಷ್ಟು ಸುಂದರ ನೋಡ್ರಿ. ಪ್ರಾಣ ಅಪಾನ ವ್ಯಾನ. ಉದಾನ ನಾಮಕ ವಾಯುದೇವರು ಏನ್ ಮಾಡ್ತಾರೆ ಗೊತ್ತಾ? ಗಂಟಲು ಇರ್ತದೆ, ಗಂಟಲಿ ಒಳಗೆ ಆಹಾರವನ್ನ ಕುಂದಿಸುವ ಕಾರ್ಯವನ್ನ ಮಾಡ್ತಾರಂತೆ ಉದಾನ ನಾಮಕ ವಾಯುದೇವರು. ಗಂಟಲಿ ಒಳಗೆ ನೀರು ಕುಡಿದಾಗ ಕ್ಲೋಸ್ ಆಗಿರ್ತದೆ, ಊಟ ಮಾಡುವ ಮತ್ತೆ ಓಪನ್ ಆಗಿರ್ತದೆ. ಗಂಟಲಿ ಒಳಗೆ ಅದು ಸ್ವಲ್ಪ ಗೊತ್ತಿದವರಿಗೆ ಗೊತ್ತಿರ್ತದೆ. ಊಟ ಮಾಡುವಾಗ ನಾವೇನು ತಿಂದ್ರಿ ಅಂದ್ರೆ ಓಪನ್ ಆಗುತ್ತೆ, ನೀರು ಕುಡಿಯುವಾಗ ಕ್ಲೋಸ್ ಆಗಿಬಿಡ. ಆ ಗಂಟಲಿನ ಆಹಾರವನ್ನು ಹೊಂದಿಸುವ ಕಾರ್ಯ ಉದಾನ ನಾಮಕ ವಾಯುದೇವರು ಮಾಡ್ತಾರಂತೆ. ಪ್ರಾಣನಾಮಕ ಉಸಿರಾಟ, ಅಪಾನ ನಾಮಕ ಮಲಮೂತ್ರ ವಿಸರ್ಜನೆ, ವ್ಯಾನ ನಾಮಕ ಕಂಠದಲ್ಲಿದ್ದು ಬಾಯಾರಿಕೆಯನ್ನು ಬಾಯಾರಿಕೆಯನ್ನು ಮಾಡುವಂತಹ ಕೆಲಸ ಮಾಡ್ತಾರೆ. ಉದಾನ ನಾಮಕ ವಾಯುದೇವರು ಗಂಟಲ್ಲಿ ನಿಂತುಕೊಂಡು ಆಹಾರವನ್ನು ಹೊಂದಿಸುವ ಕಾರ್ಯವನ್ನ ಮಾಡ್ತಾರೆ. ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ನಾಮಕ ವಾಯುದೇವರು ಏನ್ ಮಾಡ್ತಾರೆ? ನಮ್ಮ ದೇಹದಲ್ಲಿ ಮತ್ತೆ ಊಟ ಮಾಡಿದ್ದು ಜೀರ್ಣ ಆಗಬೇಕಲ್ಲ, ನಾಭಿಯಲ್ಲಿ ನಿಂತುಕೊಂಡು ಅಗ್ನಿದೀಪನ ಕಾರ್ಯವನ್ನ ಮಾಡ್ತಾರೆ. ನೋಡ್ರಿ, ಊಟ ಮಾಡಿದ್ದು ಜೀರ್ಣ. ನಾವು ಯಾಕೆ ಊಟ ಮಾಡ್ತಾ ಇದ್ದೀವಿ ಅಂದ್ರೆ ನಾವು ತಿಂದಿದ್ದು ಜೀರ್ಣ ಆಗ್ತಾ ಇದೆ, ಅದಕ್ಕೆ ಊಟ ಮಾಡ್ತಾ ಇದ್ದೀವಿ. ಜೀರ್ಣನೇ ಆಗಲ್ಲ ಅಂದ್ರೆ ಏನು ಊಟ ಮಾಡ್ತೀವಿ ನಾವು? ಅಂದ್ರೆ ವಾಯುದೇವರು ಎಷ್ಟು ನಮಗೆ ಅನುಗ್ರಹವನ್ನ ಮಾಡ್ತಾ ಇದ್ದಾರೆ, ಪ್ರತಿ ಕ್ಷಣದಲ್ಲಿ ಮಾಡ್ತಾ ಇದ್ದಾರೆ. ಆಲೋಚನೆ ಮಾಡಿ. ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ನಾಮಕ ವಾಯುದೇವರು ನಾಭಿಯಲ್ಲಿ ನಿಂತುಕೊಂಡು ಅಗ್ನಿದೀಪ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಇದು 5 ರೂಪಗಳು ಆಯ್ತು. ಇನ್ನೂ 5 ರೂಪಗಳು ಇದ್ದಾವೆ. 10 ರೂಪಗಳು ವಾಯುನ ನಾಮಕ ವಾಯುದೇವರು ನಮಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದೆ ನಾನು. ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ 5 ರೂಪ ಆಯ್ತು. ಇನ್ನು 5 ರೂಪಗಳು ಯಾವುವು ಅಂದ್ರೆ ನಾಗ, ಕೂರ್ಮ, ಕೃಕಲ, ಧನಂಜಯ, ದೇವದತ್ತ. ಇವು 5 ಒಟ್ಟು 10 ವಾಯುದೇವರ ರೂಪಗಳು. ಇದು ಭಗವಂತನ ಆಜ್ಞಾನುಸಾರವಾಗಿ ನಮ್ಮ ದೇಹದಲ್ಲಿ ನಿಂತು ನಮಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ನಾಗ ನಾಮಕ ವಾಯುದೇವರು ಏನು ಕೆಲಸ ಮಾಡ್ತಾರೆ ನಮ್ಮ ದೇಹದಲ್ಲಿ ನಿಂತುಕೊಂಡು ಅಂದ್ರೆ 72,000 ನಾಡಿಗಳಲ್ಲಿ ನಮ್ಮ ದೇಹದಲ್ಲಿ ಅತಿ ಸೂಕ್ಷ್ಮವಾಗಿರ್ತಕ್ಕಂತಹ ನಾಡಿ ಯಾವುದು ಅಂದ್ರೆ ಸುಷುಮ್ನ ನಾಡಿ. ಆ ಸುಷುಮ್ನ ನಾಡಿಯಲ್ಲಿ ಇಲ್ಲಿಂದ ನಾಭಿಯಲ್ಲಿ ಏಕಕಾರ ಒಂದೇ ಇರ್ತದೆ, ಇಲ್ಲಿವರೆಗೆ ಇರ್ತದೆ. ಸುಷುಮ್ನ ನಾಡಿ ಅಂತ ಬಹಳ ಸೂಕ್ಷ್ಮವಾಗಿರ್ತಕ್ಕಂತಹ ನಾಡಿ ಅದು. ಆಕ್ಸಿಡೆಂಟ್ ಆದಾಗ ಆ ನಾಡಿಗೇನು ಏಟು ಬಿತ್ತು ಅಂದ್ರೆ ತಕ್ಷಣ ಸತ್ತೋಗ್ಬಿಡ್ತಾನೆ. ಬೈಕ್ ಆಕ್ಸಿಡೆಂಟ್ ಎಲ್ಲ ಆಗ್ತಿರ್ತಾವಲ್ಲ, ಆ ಸುಷುಮ್ನ ನಾಡಿಗೆ ಏಟು ಬಿಡಬಾರದು. ಏಟು ಬಿತ್ತು ಅಂದ್ರೆ ಸ್ಪಾಟ್ ಡೆತ್ ಅಂತ ಅರ್ಥ. ಆ ಸುಷುಮ್ನ ನಾಡಿ ಅಂತ ಕರೀತಾರೆ. ಒಂದೇ ಹಿಂಗ್ ಶೀರ ಇರ್ತದೆ ನಾಡಿ ಒಳಗೆ ದೇಹದಲ್ಲಿ. ಅಂದ್ರೆ ಭಗವಂತ ಹೇಗೆ ನಮಗೆ ಸೃಷ್ಟಿ ಮಾಡಿದ್ದಾನಂತ ಆಲೋಚನೆ ಮಾಡ್ಲಿಕ್ಕೂ ಆಗಲ್ಲ. ಈ ದೇಹವನ್ನ ಹೇಗೆ ಸೃಷ್ಟಿ ಮಾಡಿದಾನೆ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ನಮ್ಮಿಂದ ಸಾಧ್ಯ ಇಲ್ಲ. ಅಂತಹ ಸುಷುಮ್ನ ನಾಡಿಯಲ್ಲಿ ಆಹಾರವನ್ನ ಸಾಗಿಸುವಂತಹ ಕಾರ್ಯ ನಾಗನಾಮಕ ವಾಯುದೇವರು ಮಾಡ್ತಾರೆ. ನೋಡ್ರ, ವಾಯುದೇವರ ವ್ಯಾಪಾರ, ವಾಯುದೇವರ ಅನುಗ್ರಹ ನಮಗೆ ಇಷ್ಟಿದೆ ಅಂತ ಆಲೋಚನೆ ಮಾಡ್ಬೇಕು. ಇನ್ನು ಕೂರ್ಮ ರೂಪಕ ವಾಯುದೇವರು,
ನಾಗ ಆದ್ಮೇಲೆ ಕೂರ್ಮ. ಕೂರ್ಮ ರೂಪಕ ವಾಯುದೇವರು ಮಾಡುವಂತಹ ಕೆಲಸ ಏನು ಅಂತಂದ್ರೆ ನಿಮ್ಮ ಅನುಭವಕ್ಕೆ ಬಂದಿರ್ತದೆ. ಏನು ಗೊತ್ತಾ? ಕಣ್ಣಿನ ರೆಪ್ಪೆ, ಕಣ್ಣಿದೆಯಲ್ಲ, ಕಣ್ಣಿನ ರೆಪ್ಪೆಯನ್ನ ತೆಗೆದು ಮುಚ್ಚೋದು, ತೆಗೆದು ಮುಚ್ಚೋದು. ನಮಗೆ ಗೊತ್ತಾಗದಂತೆ ಕಣ್ಣಿನ ರೆಪ್ಪೆ ತೆಗಿತೇ ಮುಗಿತದೆ. ನಮ್ಮನ್ನು ಕೇಳಿ ಏನು ಕಣ್ಣಿನ ರೆಪ್ಪೆ ಕೆಲಸ ಮಾಡಲ್ಲ. ಆಟೋಮೆಟಿಕ್ ಯಾವುದೋ ಒಂದು ತಣ್ಣ ಗಾಳಿ ಬಂತು ಅಂದ್ರೆ ನಮ್ಮ ಕಣ್ಣಿನ ರೆಪ್ಪೆ ಏನಿದೆ ತಾನೇ ಮುಚ್ಕೊಂಡ್ಬಿಡ್ತದೆ. ಕಣ್ಣಿನ ರೆಪ್ಪೆ ಮುಚ್ಚುವುದು ಮತ್ತು ತೆಗೆಯುವುದು ಕೆಲಸ ಮಾಡುವಂತಹ ಕೆಲಸ ಯಾವುದು ಅಂತಂದ್ರೆ ಕೂರ್ಮ ರೂಪಕ ಆಗಿರತಕ್ಕಂತಹ ವಾಯುದೇವರು ಆ ಕೆಲಸ ಮಾಡ್ತಾರೆ. ಭಗವಂತ ಆಜ್ಞೆ ಮಾಡಿದ್ದಾನೆ. ನಮ್ಮ ಕಣ್ಣಿಗೆ ರೆಪ್ಪೆನೇ ಇಲ್ಲ ಅಂದ್ರೆ ಏನಾಗುತ್ತೆ ಆಲೋಚನೆ ಮಾಡಿ. ಕಣ್ಣಿಗೆ ರೆಪ್ಪೆ ಎಂದದಿ ನಮಗೆ ರಕ್ಷಣೆ ಮಾಡ್ತಾ ಇದ್ದಾನೆ ಭಗವಂತ. ನಮ್ಮನ್ನ ದೇವನ್ನ ಜಗನ್ನಾಥದಾಸರು ಹೇಳ್ತಾರೆ, ಭಗವಂತ ನಮ್ಮನ್ನ ಹೇಗೆ ರಕ್ಷಣೆ ಮಾಡ್ತಾ ಇದ್ದಾನೆ ಅಂತ ಒಂದು ಉದಾಹರಣೆ ಕೊಡ್ತಾರೆ. ಏನಂದ್ರೆ, ಏನು ಉದಾಹರಣೆ ಕೊಡ್ತಾರೆ ಅಂತಂದ್ರೆ, ಕಣ್ಣಿಗೆ ರೆಪ್ಪೆ ಹೇಗೆ ರಕ್ಷಣೆ ಮಾಡುತ್ತೋ ಹಾಗೆ ನಮ್ಮ ದೇವರು ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಆ ಕಣ್ಣಿನ ರೆಪ್ಪೆಯನ್ನ ತೆಗೆದು ಮುಚ್ಚುವ ಕಾರ್ಯ ಕೂರ್ಮ ರೂಪಕ ವಾಯುದೇವರು ನಮ್ಮ ದೇಹದಲ್ಲಿ ನಿಂತು ಭಗವಂತನ ಅಜ್ಞಾನಸಾರವಾಗಿ ಮಾಡ್ತಾ ಇದ್ದಾರೆ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ನಾಗ, ಕೂರ್ಮ. ನೆಕ್ಸ್ಟ್ ಯಾವುದು ಅಂದ್ರೆ ಕುರ್ಕಲ ಅಂತ. ಕುರ್ಕಲ ನಾಮಕ ವಾಯುದೇವರು ನಮ್ಮ ದೇಹದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ವಾಸನೆಯನ್ನ ನೋಡ್ತಾರೆ. ನಾಸಿಕದಲ್ಲಿ ಇದ್ದು ನೋಡ್ರಿ, ಕೆಲವರಿಗೆಲ್ಲ ವಾಸನೆನೇ ಬರಲ್ಲ, ವಯಸ್ಸಾದಂತೆಲ್ಲ ವಾಸನೆ ಗೊತ್ತಾಗಲ್ಲ. ಅಲ್ಲಿ ವಾಯುದೇವರ ಅನುಗ್ರಹ ಕಡಿಮೆ ಆಗಿಬಿಟ್ಟಿರ್ತದೆ. ನಾಸಿಕದಲ್ಲಿ ನಿಂತುಕೊಂಡು ವಾಸನೆಯನ್ನು ನೋಡುವಂತಹ ಕೆಲಸ ಯಾವುದು ಅಂದ್ರೆ ಕುರ್ಕಲ ನಾಮಕ ವಾಯುದೇವರ ಕೆಲಸ. ಇದೆಲ್ಲ ನಮ್ಮ ಅನುಭವಕ್ಕೆ ಬರಬೇಕು. ಇವೆಲ್ಲ ವಾಯುದೇವರು ನಮಗೇನೆಷ್ಟು ಅನುಗ್ರಹ ಮಾಡ್ತಾ ಇದ್ದಾರೆ ಇಷ್ಟೇ. ಅದಕ್ಕೆ ನಮ್ಮ ಹರಿದಾಸರು ಹೇಳಿದ್ರೆ ಏನ್ ಗೊತ್ತಾ, ದೇವ ನಿನ್ನಲ್ಲಿ ಬಂದು ನಾನು ಏನು ಬೇಡಲಿ, ನೀನಿತ್ಯ ಸೌಭಾಗ್ಯ ನಿಬಿಡವಾಗಿದೆ ಎನಗೆ, ಏನು ಬೇಡಲಿ ನಿನ್ನ ಬಳಿಗೆ ಬಂದು ಅಂತ ಹರಿದಾಸರು ಪ್ರಾರ್ಥನೆ ಮಾಡ್ತಾರೆ. ಭಗವಂತ ಕೊಟ್ಟಂತಹ ಸೌಭಾಗ್ಯ ನಮಗೆ ಬೇಕಾದಷ್ಟು ಇದೆ. ನಮಗೆ ಇದು ಯಾರು ಮಾಡ್ಲಾರ. ದೇವತೆಗಳು ಬಿಟ್ಟರೆ, ವಾಯುದೇವರು ಬಿಟ್ಟರೆ ಬೇರೆ ಯಾವ ದೇವತೆಗಳು ಕೂಡ ಈ ಕೆಲಸವನ್ನ ಮಾಡ್ಲಾರ. ಕುರ್ಕರ ನಾಮಕ ವಾಯುದೇವರು ನಾಸಿಕದಲ್ಲಿ ನಿಂತು ಏನು ಕೆಲಸ ಮಾಡ್ತಾ ಇದ್ದಾರಲ್ಲ, ಆ ಕೆಲಸವನ್ನ ಬೇರೆ ಯಾವ ದೇವತೆಗಳು ಮಾಡ್ಲಾರ. ಆ ವಾಯುದೇವರೇ ಮಾಡಬೇಕು. ಭಗವಂತ ಅವರಿಗೆ ಕೊಟ್ಟಿದ್ದಾನೆ. ಇನ್ನು ನಾಸಿಕ ಅಂದಾಗ ಸ್ವಲ್ಪ ಚಿಂತನೆ ಮಾಡೋಣ. ನಾಸಿಕ ಅಂದ್ರೆ ಮೂಗು. ಮೂಗಿನಲ್ಲಿ 2 ಹೊಳ್ಳೆಗಳು ಇರ್ತವೆ. ಈ ಕಡೆ ಬಲ ಹೊಳ್ಳೆ ಅಂತ ಕರೀತಾರೆ, ಈ ಕಡೆ ಎಡ ಹೊಳ್ಳೆ ಅಂತ ಕರೀತಾರೆ. ಹೌದಾ? ಎಲ್ಲ ಅನುಭವ ನಿಮಗೆಲ್ಲ. ಪ್ರತಿಯೊಬ್ಬರಿಗೆ 2 ಹೊಳ್ಳೆ ಇರೋದು, 3 ಹೊಳ್ಳೆ ಇಲ್ವೇ ಇಲ್ಲ. ಎಲ್ಲರಿಗೂ 2 ಹೊಳ್ಳೆ ಇರೋದು. ಅದರಲ್ಲಿ ಬಲ ಹೊಳ್ಳಿಯಲ್ಲಿ ಹಂಸನಾಮಕ ಪರಮಾತ್ಮ ಇರ್ತಾನೆ. ಬಲ ಹೊಳ್ಳಿಯಲ್ಲಿ ಹಂಸನಾಮಕ ಪರಮಾತ್ಮ ಇರ್ತಾನೆ. ಎಡ ಹೊಳ್ಳಿಯಲ್ಲಿ ಧನ್ವಂತರ ನಾಮಕ ಪರಮಾತ್ಮ ಇರ್ತಾನೆ. ನೋಡ್ರಿ ಎಷ್ಟು ಸುಂದರ. ನೋಡ್ರಿ, ಬರೇ ಮೂಗು ಅಂದ ತಕ್ಷಣ ಅವರು ಅದೃಶ್ಯ ರೂಪದಿಂದ ನಮಗೆ ಅನುಗ್ರಹವನ್ನ ಮಾಡ್ತಾ ಇದ್ದಾರಾದ ಕಾರಣ ನಮಗೇನು ಗೊತ್ತಾಗಲ್ಲ. ಚಿಂತನೆ ಮಾಡಿ ನಾವು ಅನುಭವಕ್ಕೆ ತಂದುಕೊಳ್ಬೇಕು. ತಂದುಕೊಂಡಾಗ ಮಾತ್ರ ಅದು ನಮಗೆ ಅನುಭವಕ್ಕೆ ಬರ್ತದೆ, ಅಷ್ಟೇ ಬರಲ್ಲ. ಹಂಸನಾಮಕ ಪರಮಾತ್ಮ ಬಲಹೊಳ್ಳಿಯಲ್ಲಿ ಕೆಲಸ ಇದ್ದಾರೆ. ಎಡಹೊಳ್ಳಿಯಲ್ಲಿ ಧರ್ಮಂತರ ನಾಮಕ ಪರಮಾತ್ಮ ಇದ್ದಾನೆ. ಇನ್ನು ಬಲಹೊಳ್ಳಿಯಲ್ಲಿ ಪ್ರಾಣನಾಮಕ ವಾಯುದೇವರಿದ್ದಾರೆ. ಎಡಹೊಳ್ಳಿಯಲ್ಲಿ ಭಾರತೀ ದೇವಿ ಇದ್ದಾರೆ. ಬಲಹೊಳ್ಳಿಯಲ್ಲಿ ಸೂರ್ಯ ಇದ್ದಾನೆ. ಎಡಹೊಳ್ಳಿಯಲ್ಲಿ ಚಂದ್ರ ಇದ್ದಾನೆ. ಮತ್ತು ಬಲಹೊಳ್ಳಿಯಲ್ಲಿ ನಾಸತ್ಯ ಎಂಬುವಂತಹ ದೇವತೆ, ಅಶ್ವಿನಿ ದೇವತೆಗಳು. ಈ ಕಡೆ ದಸ್ರಾ ಎಂಬುವಂತಹ ದೇವತೆಗಳು. ಇಷ್ಟು ನಮ್ಮ ದೇವತೆಗಳು ಇದ್ದಾಗ ಇದಕ್ಕೆ ನಾಸಿಕ ಅಂತ ಕರೀತದೆ. ಇರ್ಲಿಕ್ಕಂದ್ರೆ ಮೂಗು ಸೊಟ್ಟಾಗಿಬಿಡ್ತದೆ. ಇಷ್ಟು ದೇವತೆಗಳ ಅನುಗ್ರಹ ಇದ್ರೆ ಮಾತ್ರ ನಮಗೆ ಅನುಗ್ರಹ. ಇಲ್ಲದಿದ್ರೆ ಅನುಗ್ರಹವೇ ಇಲ್ಲ. ಆ ಉಸಿರಾಟವನ್ನ ಒಳಗಡೆ ಹೋಗುತ್ತಲ್ಲ, ಈ ಹೊಳ್ಳೆಯಲ್ಲಿ ಹೋಗುತ್ತಾ, ಈ ಹೊಳ್ಳೆಯಲ್ಲಿ ಹೋಗುತ್ತಾ, ಒಳಗಡೆ ಹೋಗುತ್ತೆ. ಬಲ ಭಾಗದ ಉಸಿರಾಟ ಒಳಗಡೆ ಹೋಗುತ್ತದೆ. ಒಳಗಿಂದ ಉಸಿರಾಟ ಹೊರಗೆ ಬರಬೇಕು ಅಂದ್ರೆ ಎಡಭಾಗದಲ್ಲಿ ಬರಬೇಕು. ಇದು ಕುರ್ಕರ ನಾಮಕ ವಾಯುದೇವರು ನಮಗೆ ವಿಶೇಷವಾಗಿರತಕ್ಕಂತ ಅನುಗ್ರಹ. ಒಂದು ಸ್ವಲ್ಪ ವಾಯುದೇವರ ಅನುಗ್ರಹ ತಪ್ಪಿವು ಅಂತಂದ್ರೆ ಅದು ಏನಾಗುತ್ತೋ ನಮಗೆ ಗೊತ್ತಿಲ್ಲ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ನಾಗ, ಕೂರ್ಮ, ಕುರ್ಕಲ. ಅದಾದ್ಮೇಲೆ ಧನಂಜಯ ನಾಮಕ 9ನೇ ವಾಯುದೇವರ ನಾಮಕ ರೂಪ ಇದು. ಧನಂಜಯ ನಾಮಕ ವಾಯುದೇವರು ನಮ್ಮ ದೇಹದಲ್ಲಿ ನಿಂತು ಏನು ಅನುಗ್ರಹ ಮಾಡ್ತಾ ಇದ್ದಾರೆ ಅಂತಂದ್ರೆ, ನಾನೇನು ಉಪನ್ಯಾಸ ಮಾಡ್ತಾ ಇದ್ದೀನಲ್ಲ, ನಿಮಗೆ ಕಿವಿ ಕೇಳಿಸ್ತಾ ಇದೆಯಲ್ಲ, ಅದು ಧನಂಜಯ ನಾಮಕ ವಾಯುದೇವರ ಅನುಗ್ರಹ ಇದ್ರೆ ಮಾತ್ರ ಸಾಧ್ಯ ಆಗ್ತದೆ. ಕಿವಿ ಕೇಳಿಸುವಂತಹ ಕೆಲಸ ಯಾರು ಮಾಡ್ತಾರಂದ್ರೆ ಧನಂಜಯ ನಾಮಕ ವಾಯುದೇವರು ಮಾಡುವಂತಹ ಕೆಲಸ. ಕೆಲವೊಬ್ಬರಿಗೆ ಗರ್ಭದಲ್ಲಿಂದ ಬರುವಾಗ
ಕಿವಿ ಇರ್ತದೆ, ಕೇಳಿಸಲ್ಲ ಅವ್ರಿಗೆ, ಕಿವುಡರಾಗ್ಬಿಟ್ಟಿರ್ತಾರೆ. ಕಣ್ಣುಗಳು ಇರ್ತವೆ, ಕಣ್ಣು ಕಾಣಿಸಲ್ಲ, ಹುಟ್ಟು ಕುರುಡರಾಗ್ಬಿಟ್ಟಿರ್ತಾರೆ. ಇದು ಎಲ್ಲ ದೇವತೆಗಳ ಅನುಗ್ರಹ ತಪ್ಪಿದಾಗ ಮಾತ್ರ ಸಾಧ್ಯ ಆಗ್ತದೆ, ಇಲ್ಲಕ್ಕೆ ಆಗೋದೇ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಧನಂಜಯ ನಾಮಕ ವಾಯುದೇವರು ನಮಗೆ ಕಿವಿ ಕೇಳಿಸುವಂತಹ ದೊಡ್ಡ ಅನುಗ್ರಹವನ್ನು ನಮಗೆ ಮಾಡಿದ್ದಾರೆ. ಕೊನೆಯದಾಗಿ 10ನೆಯ ವಾಯುದೇವರ ರೂಪ. 10ನೇ ವಾಯುದೇವರ ರೂಪ ಯಾವುದು ಅಂದರೆ ದೇವದತ್ತ ಎಂಬುವಂತಹ ವಾಯುದೇವರ ರೂಪ ನಮ್ಮ ದೇಹದಲ್ಲಿ ನಿಂತುಕೊಂಡು ಏನು ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ನಾಗ, ಕೂರ್ಮ, ಕುರ್ಕಲ, ಧನಂಜಯ, ದೇವದತ್ತ. ದೇವದತ್ತ ಎಂಬುವಂತಹ ವಾಯುದೇವರ ನಾಮಕ ರೂಪ ಏನ್ ಕೆಲಸ ನಮಗೆ ಅನುಗ್ರಹ ಮಾಡ್ತಾ ಇದ್ದಾರೆ ಅಂದ್ರೆ ನಾಲಿಗೆ ಮೇಲೆ ನಿಂತುಕೊಂಡು ಚೆನ್ನಾಗಿ ಮಾತನಾಡಿಸ್ತಾ ಇರ್ತಾರೆ. ನಾಲಿಗೆ ಮೇಲೆ ನಿಂತುಕೊಂಡು ವಾಯುದೇವರು, ದೇವದತ್ತ ನಾಮಕ ವಾಯುದೇವರು ಅನುಗ್ರಹ ಇದ್ರೆ ಮಾತ್ರ ನಾವು ಮಾತಾಡಕ್ಕೆ ಸಾಧ್ಯ, ಇಲ್ಲಿ ಮಾತಾಡಕ್ಕೆ ಬರಲ್ಲ. ನಾಲಿಗೆ ಇರುತ್ತೆ, ಮಾತಾಡಕ್ಕೆ ಬರಲ್ಲ. ಯಾವ್ದು ಹೇಳ್ರಿ? ಪ್ರಾಣಿಗಳು, ನಾಯಿ, ಹಂದಿ ಎಲ್ಲಕ್ಕೂ ನಾಲಿಗೆ ಇರ್ತದೆ, ಮಾತಾಡಕ್ಕೆ ಬರಲ್ಲ. ಅಂದ್ರೆ ಅರ್ಥ ವಾಯುದೇವರ ಅನುಗ್ರಹ ಇಲ್ಲ. ಎಷ್ಟು ಸುಂದರ ನೋಡಿ, ದೇವದತ್ತ ನಾಮಕ ವಾಯುದೇವರ ಅನುಗ್ರಹ ಇದ್ರೆ ಮಾತ್ರ ಅದು ನಮಗೆ ಮಾತಾಡಕ್ಕೆ ಸಾಧ್ಯ. ಅದಕ್ಕೆ ನಮ್ಮ ರಾಘವೇಂದ್ರ ಸ್ವಾಮಿಗಳವರಿಗೆ ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ಅಂತ ಹೇಳಿದರು. ಮೂಕನಾದವನು ಕೂಡ ಮಾತನಾಡಬಲ್ಲ, ಅದು ರಾಘವೇಂದ್ರ ಸ್ವಾಮಿಗಳವರ ಅನುಗ್ರಹದಿಂದ. ಯಾಕೆಂದ್ರೆ ವಾಯುದೇವರ ಸಂಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂಥವ್ರು ಅಂದ್ರೆ ರಾಘವೇಂದ್ರ ಸ್ವಾಮಿಗಳು. ಆ ಶಕ್ತಿ ಎಲ್ಲಿಂದ ಬಂತು ರಾಯರಿಗೆ ಅಂದ್ರೆ ವಾಯುದೇವರ, ನಾ ಹೇಳಿದೆ, ಹರಿಪಾದ ಕಂಜ ನಿಷೇವಣಾಲಬ್ಧ ಸಮಸ್ತ ಸಂಪತ್ತು, ಭಗವಂತನ ಸಾಕ್ಷಾತ್ ನರಸಿಂಹದೇವರ ಅನುಗ್ರಹವನ್ನ ಪಡೆದುಕೊಂಡಂತಹ ವ್ಯಕ್ತಿ. ವಾಯುದೇವರ ಸಂಪೂರ್ಣವಾಗಿ ಅನುಗ್ರಹ ಮತ್ತು ಸನ್ನಿಧಾನ ಇರತಕ್ಕಂತಹ ವ್ಯಕ್ತಿಗಳು ಅಂತಂದ್ರೆ ಅದು ರಾಘವೇಂದ್ರ ಸ್ವಾಮಿಗಳು. ಅವರ ಪೂರ್ವ ಜನ್ಮದ ಅವತಾರ ಯಾವುದು ಅಂದ್ರೆ ಪ್ರಹ್ಲಾದರಾಜರು. ಪ್ರಹ್ಲಾದರಾಜರಾಗಿದ್ದಾಗ ನರಸಿಂಹದೇವರು ಪ್ರತ್ಯಕ್ಷರಾಗಿದ್ದಾರಂತೆ. ನರಸಿಂಹದೇವರು ಪ್ರತ್ಯಕ್ಷ ಆಗಿದ್ದಾರೆ. ಅವರು ಸ್ತೋತ್ರ ಮಾಡಿದರು. ಯಾರು? ಪ್ರಹ್ಲಾದರಾಜರು. 43 ಶ್ಲೋಕಗಳಿಂದ ಸ್ತೋತ್ರವನ್ನ ಮಾಡ್ತಾರೆ ನರಸಿಂಹದೇವರನ್ನು. 43 ಶ್ಲೋಕಗಳಿಂದ ಸ್ತೋತ್ರವನ್ನ ಮಾಡ್ತಾರೆ. ಒಂದೊಂದು ಶ್ಲೋಕವೂ ಬಹಳ ಸುಂದರ, ಬಹಳ ಅದ್ಭುತ, ಬಹಳ ಚಿಂತನೆ, ಬಹಳ ಅನುಸಂಧಾನ, ಬಹಳ ಪ್ರಮೇಯಗಳು ಇರತಕ್ಕಂತಹ ಸ್ತೋತ್ರಗಳು ಪ್ರಹ್ಲಾದರಾಜರು ಮಾಡಿದ್ರು. ಇಡೀ ದೈತ್ಯ ಬಾಲಕರಿಗೆ ಉಪದೇಶ ಮಾಡಿ ಇಡೀ ಜಗತ್ತಿಗೆ ಸಂದೇಶವನ್ನು ಕೊಟ್ಟಂತ ಮಹಾನುಭಾವರು ಅಂದ್ರೆ ಪ್ರಹ್ಲಾದರಾಜರು. ಅದೇ ರೀತಿಯಾಗಿ ರಾಘವೇಂದ್ರ ಸ್ವಾಮಿಗಳವರು ಕೂಡ ಅದೇ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೇಗೆ ಪ್ರಹ್ಲಾದರಾಜರು ಯಾವುದೇ ಜಾತಿ ಮತ ನೋಡದೆ ಅನುಗ್ರಹವನ್ನ ಮಾಡಿದರು, ಅದೇ ಪ್ರಹ್ಲಾದರಾಜರು ರಾಘವೇಂದ್ರ ಸ್ವಾಮಿಗಳಾಗಿ ಬಂದು ದೀನ ದಲಿತರು ಇವಾಗಲೂ ಕೂಡ ಯಾವುದೇ ಜಾತಿ ಮತ ಪಕ್ಷ ಮಠ ಮತ ಯಾವುದೇ ಇಲ್ವೇ ಇಲ್ಲ, ಪ್ರತಿಯೊಬ್ಬರಿಗೂ ಕೂಡ ರಾಯರ ಅನುಗ್ರಹ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದು ಪ್ರಹ್ಲಾದರಾಜರು ಅವಾಗ ಮಾಡಿದಂತಹ ಸಂಕಲ್ಪ. ಇದು ನೈತಾನ್ ವಿಹಾಯ ಕೃಪಣಾನ್ ವಿಮುಕ್ಷು ಅಂತ ಸಂಕಲ್ಪವನ್ನ ಮಾಡ್ತಾರೆ. ಎಂಥ ಸಂಕಲ್ಪ ಅಂದ್ರೆ ನರಸಿಂಹದೇವರು ಹೇಳ್ತಾರೆ, ಮೋಕ್ಷಕ್ಕೆ ಬಾ ನೀನು ಅಂತ ಕರೆದಾಗ ಸಜ್ಜನರನ್ನು ಬಿಟ್ಟು ನಾನು ಹೇಗೆ ಬರಲಿ ಮೋಕ್ಷಕ್ಕೆ ಅಂತ ಹೇಳ್ತಾರಂತ ಪ್ರಹ್ಲಾದರಾಜರು. ಇವರಿಂದ ಸತ್ಕರ್ಮವನ್ನ ಮಾಡಿಸಿ ಅವರ ಜೊತೆಗೆ ನಾನು ಬರ್ತೀನಿ ಅಂತ ಹೇಳಿದ ಏಕೈಕ ವ್ಯಕ್ತಿ ಅಂದ್ರೆ ಅದು ಪ್ರಹ್ಲಾದರಾಜರು, ಅದು ರಾಘವೇಂದ್ರ ಸ್ವಾಮಿಗಳವರು. ಅವಾಗ ನರಸಿಂಹದೇವರ ಮುಂದೆ ನಿಂತುಕೊಂಡು ಪ್ರಾರ್ಥನೆ ಮಾಡ್ತಾರೆ. ಒಂದು ಶ್ಲೋಕ ಹೇಳಿ ನಮ್ಗೆ ಸಮಯ ಆಯ್ತು, ನಾ ಪ್ರವಚನವನ್ನ ಮುಕ್ತಾಯ ಮಾಡ್ತೀನಿ. ಏನು ಸ್ತೋತ್ರ ಮಾಡಿದ್ರು ಅಂದ್ರೆ ಮನ್ನೇ ಧನಾಭಿ ಜನರೂಪ ತಪಸ್ತ್ರಿತೌಜ ತೇಜ ಪ್ರಭಾವ ಬಲ ಪೌರುಷ ಬುದ್ಧಿ ಯೋಗಾಹ. ಇದು ಪ್ರಹ್ಲಾದರಾಜರು ಮಾಡಿದಂತಹ ಶ್ಲೋಕ. ಇದು ನಿಂತುಕೊಂಡು ಹೇಳ್ತಾರಂತ ನರಸಿಂಹದೇವರಿಗೆ. ಏನಂತ ಹೇಳ್ತಾರೆ ಅಂದ್ರೆ, ಹೇ ನರಸಿಂಹ ದೇವ, ನೀನು ದೊಡ್ಡ ಶ್ರೀಮಂತರಿಗೆ ಮಾತ್ರ ಅನುಗ್ರಹ ಮಾಡ್ತಿ ಅಂತ ಅನ್ಕೊಂಡಿದ್ದೆ ನಾನು. ಇದು ಪ್ರಹ್ಲಾದರಾಜರು ಹೇಳುವಂತ ಮಾತು. ಈಗ ನೋಡ್ರಿ, ದೊಡ್ಡ ದೊಡ್ಡ ಶ್ರೀಮಂತರೆಲ್ಲ 1 ಲಕ್ಷ ರೂಪಾಯಿ ಕೊಟ್ಬಿಡ್ತಾರೆ, 2 ಲಕ್ಷ ರೂಪಾಯಿ ಕೊಡ್ತಾರೆ. ತಿರುಮಲ ಶ್ರೀನಿವಾಸ ದೇವರ ಹತ್ರ ಹೋಗ್ಬಿಡ್ತಾರೆ, ಪೂರ್ತಿ ಮುಂದೆ ಹೋಗ್ಬಿಡ್ತಾರೆ, ಸೇವೆ ಮಾಡಿಸ್ಬಿಡ್ತಾರೆ. ನಮ್ಮಂತವ್ರು ಏನ್ ಮಾಡ್ಬೇಕು? ಬಡವರು ಏನ್ ಮಾಡ್ಬೇಕು? ನಾವೇನ್ ತಿಳ್ಕೊತೀವಿ? ದೇವರು ಶ್ರೀಮಂತರಿಗೆ ಮಾತ್ರ ಅನುಗ್ರಹ ಮಾಡ್ತಾನಪ್ಪ, ನಮ್ಗೆ ಯಾಕೆ ಮಾಡ್ತಾನೆ ದೇವರು? ನಾವು ತಿಳ್ಕೊಳ್ಳೋದು ಹಾಗೆ. ಇದನ್ನ ಅಲ್ಲಗಳಿ ಬಿಡ್ತಾರೆ ಪ್ರಹ್ಲಾದರಾಜರು. ಇದೆಲ್ಲ ಸುಳ್ಳು ಅಂದ್ಬಿಡ್ತಾರೆ. ನಮ್ಮ ಸ್ವಾಮಿ ಹಾಗಲ್ಲ. ನಮ್ಮ ತಿಮ್ಮಪ್ಪ ಶ್ರೀನಿವಾಸ ಕರೆಕರದಲ್ಲಿಗೆ ಬರುವಾನು, ಯಾರು ಭಕ್ತಿಯಿಂದ ಕರೀತಾರೆ ಅಲ್ಲಿಗೆ ಓಡೋಡಿ ಬರ್ತಾನಂತ. ಕರೆಕರದಲ್ಲಿಗೆ ಬರುವಾನು, ನಿಜ ಶರಣರ ಕಾದುಕೊಂಡಿರುವಾನು. ಇದು ನಮ್ಮಪ್ಪನ ಅದ್ಭುತವಾಗಿರ್ತಕ್ಕಂಥ ಗುಣ ಅಂತ.
ನಮ್ಮಪ್ಪ ಶ್ರೀನಿವಾಸನ ಒಳ್ಳೆ ಗುಣ ಯಾವುದು ಅಂದ್ರೆ ಯಾರು ಭಕ್ತಿಯಿಂದ ಕರಿತಾನೆ ಓಡೋಡಿ ಬಂದ್ಬಿಡ್ತಾನಂತ, ಭಕ್ತಿ ಮಾತ್ರ ಕೇಳ್ತಾನಂತೆ. ಅದಕ್ಕೆ ಪ್ರಹ್ಲಾದರಾಜರು ಅಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದಾರೆ, ನರಸಿಂಹದೇವ ನೀನ್ ಶ್ರೀಮಂತರಿಗೆ ಮಾತ್ರ ಅನುಗ್ರಹ ಮಾಡ್ತೀಯ ಅಂತ ಅನ್ಕೊಂಡಿದ್ದೆ, ನನಗೆ ಇವಾಗ ಗೊತ್ತಾಯ್ತು ಶ್ರೀಮಂತರಿಗೆ ಅನುಗ್ರಹ ಮಾಡಲ್ಲ, ಯಾಕಂದ್ರೆ ನಾನು ಶ್ರೀಮಂತನಲ್ಲ ಅಂತಾನೆ ಪ್ರಹ್ಲಾದರಾಜರು. ಎರಡನೇದು ಪಾಯಿಂಟ್ ಹೇಳ್ತಾನೆ, ಏನ್ ಗೊತ್ತಾ, ಅಭಿಜನ. ಅಭಿಜನ ಅಂದ್ರೆ ಏನು ಗೊತ್ತಾ, ಒಳ್ಳೆ ವಂಶದಲ್ಲಿ ಬಂದವರಿಗೆ ಮಾತ್ರ ಅನುಗ್ರಹ ಮಾಡ್ತೀಯ ಅಂತ ಅನ್ಕೊಂಡಿದ್ದೆ ಅಂತಾನೆ ಪ್ರಹ್ಲಾದರಾಜರು. ಈಗ ನೋಡ್ರಿ, ಒಳ್ಳೊಳ್ಳೆ ವಂಶದಲ್ಲಿ ಹುಟ್ಟಿರ್ತಾರ ನೋಡ್ರಿ. ಇವಾಗ ತಂದಿ CM ಆದ್ರೆ ಮಗನು CM ಆಗ್ಬೇಕು. ಹಂಗ ಈ ಧ್ರುವರಾಜರು ಅವ್ರ ತಂದೆ ತೊಡೆ ಮೇಲೆ ಕೂಡಬೇಕು ಅಂತ ಹೋದಾಗ ಅವ್ರ ತಾಯಿ ಏನಂತ, ಮಲ್ತಾಯಿ ಏನಂದ್ಲು ಅಂದ್ರೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬರಬೇಕು ಅಂತಂದು. ಪ್ರಹ್ಲಾದರಾಜರು ಹೇಳ್ತಾರೆ, ಅಭಿಜನ, ಒಳ್ಳೆ ವಂಶದಲ್ಲಿ ಬಂದವರಿಗೆ ಮಾತ್ರ ನೀನು ಅನುಗ್ರಹ ಮಾಡ್ತೀಯ ಅಂತ ತಿಳ್ಕೊಂಡಿದ್ದೆ ನಾನು. ಇವಾಗ ಗೊತ್ತಾಯ್ತು ನಂಗೆ ಏನು ಅಂತ, ಯಾಕಂದ್ರೆ ನಾನು ದೈತ್ಯ ಕುಲದಲ್ಲಿ ಬಂದವನ್ ನಾನು. ಇದು ಪ್ರಹ್ಲಾದರಾಜರು ಪಟ್ಟಿ ಮಾಡ್ತಾರೆ. ಅಂದ್ರೆ ಭಗವಂತ ಯಾವುದಕ್ಕೆ ಅನುಗ್ರಹ ಮಾಡ್ತಾನೆ ಎಂಬುದನ್ನು ಹೇಳ್ತಾರಂತೆ. ಮನ್ನೆ ಧನಾಭಿಜನ ರೂಪ ತಪಸ್ತ್ರಿತೌಜ ತೇಜ ಪ್ರಭಾವ ಬಲ ಪೌರುಷ ಬುದ್ಧಿ ಯೋಗಾ ನಾರಾಧನಾಯ ಹಿ ಭವಂತಿ ಪರಶ್ಯ ಪುಂಸೋ ಭಕ್ತಿಯಾ ದುದೋಷ ಭಗವಾನ್ ಅನುಯೂಥಪಾಯ. ಎಷ್ಟು ಸುಂದರ ನೋಡ್ರಿ. ದೊಡ್ಡ ಶ್ರೀಮಂತರಿಗೆ ಅನುಗ್ರಹ ಮಾಡ್ತೀಯ ಅನ್ಕೊಂಡಿದ್ದೆ, ಇಲ್ಲ. ಒಳ್ಳೆ ವಂಶದಲ್ಲಿ ಹುಟ್ಟಿದವನಿಗೆ ಮಾತ್ರ ಅನುಗ್ರಹ ಮಾಡ್ತೀಯ ಅನ್ಕೊಂಡಿದ್ದೆ. ತಪಸ್ಸು ಮಾಡಿದವರಿಗೆ ಮಾತ್ರ ಅನುಗ್ರಹ ಮಾಡ್ತೀಯ ಅಂತ ಅನ್ಕೊಂಡಿದ್ದೆ. ಚಾಂದ್ರಾಯಣ ವೃತ ಮಾಡಿದವರಿಗೆ ಮಾತ್ರ ಅನುಗ್ರಹ ಮಾಡ್ತೀಯ ಅಂತ ಅನ್ಕೊಂಡಿದ್ದೆ. ಪ್ರಹ್ಲಾದರಾಜರು ಪಟ್ಟಿಯನ್ನೇ ಮಾಡ್ತಾರೆ. ಆವಾಗ ಪ್ರಹ್ಲಾದರಾಜರು ಹೇಳ್ತಾರೆ, ಮತ್ತೆ ಯಾವುದಕ್ಕೆ ಅನುಗ್ರಹ ಮಾಡ್ತೀಸಿ ದೇವ ನೀನು ಅಂದ್ರೆ, ಭಕ್ತ್ಯಾ ತುತೋಷ ಭಗವಾನ್ ನನು ಯೂಥಪಾಯ. ಯೂಥಪ ಅಂದ್ರೆ ಏನ್ ಗೊತ್ತಾ, ಗಜೇಂದ್ರ, ಆನೆ ಅಂತ. ಭಕ್ತಿಗೆ ಮಾತ್ರ ನೀನು ಅನುಗ್ರಹ ಮಾಡ್ತೀಯ ಸ್ವಾಮಿ, ಬೇರೆ ಯಾವುದಕ್ಕೂ ಅನುಗ್ರಹ ಮಾಡಲ್ಲ ಅಂತ ಪ್ರಹ್ಲಾದರಾಜರು ಹೇಳಿ ಗಜೇಂದ್ರನ ಉದಾಹರಣೆಯನ್ನ ಕೊಡ್ತಾರೆ. ಯೂಥಪ ಅಂದ್ರೆ ಗಜೇಂದ್ರ. ಗಜೇಂದ್ರನ ಕಥೆ ನೀವೆಲ್ಲ ಕೇಳಿರ್ಬೇಕು ಅನ್ಕೋತೀನಿ ನಾನು. ಗಜೇಂದ್ರ ದೊಡ್ಡ ಶ್ರೀಮಂತನಲ್ಲ, ಗಜೇಂದ್ರ ಅನುಗ್ರಹ ಮಾಡಿದ ಭಗವಂತ. ಗಜೇಂದ್ರ ಒಳ್ಳೆ ವಂಶದಲ್ಲಿ ಹುಟ್ಟಿ ಬಂದಿಲ್ಲ, ಆದ್ರೂ ಅನುಗ್ರಹ ಮಾಡಿದ ಗಜೇಂದ್ರ, ಯಾರು ಭಗವಂತ ಅನುಗ್ರಹ ಮಾಡಿದ. ಮತ್ತೆ ಗಜೇಂದ್ರ ಒಳ್ಳೆ ರೂಪವನ್ನು ನೋಡಿ ಅನುಗ್ರಹ ಮಾಡಿದ್ನ. ಒಳ್ಳೆ ರೂಪ ಇತ್ತ ಗಜೇಂದ್ರನಿಗೆ, ಆನೆಗೆ ಇದ್ದಿಲ್ಲ, ಮತ್ತೆ ಭಗವಂತ ಅನುಗ್ರಹ ಮಾಡಿದ. ಯಾಕೆ ಅನುಗ್ರಹ ಮಾಡಿದ ಅಂದ್ರೆ ಭಕ್ತಿಯಿಂದ ಸ್ತೋತ್ರ ಮಾಡಿದ, ಭಗವಂತ ಅನುಗ್ರಹ ಮಾಡಿದ. ಭಕ್ತಿಯ ತುತೋಷ ಭಗವಾನ್ ನನು ಯೂಥಪಾಯ. ಪ್ರಹ್ಲಾದರಾಜರು ನರಸಿಂಹದೇವರ ಮುಂದೆ ಕೂತ್ಕೊಂಡು ದೊಡ್ಡ ಪ್ರತಿಜ್ಞೆಯನ್ನ ಮಾಡಿದರು. ಏನು ಗೊತ್ತಾ, ದೊಡ್ಡ ಸಂದೇಶವನ್ನ ಸಾರಿದರು. ಏನು ಅಂದ್ರೆ ಭಕ್ತಿ ಪಂಥವನ್ನ ಸಾರಿದರು. ಆ ಭಕ್ತಿಗೆ ಯಾವುದೇ ಜಾತಿ ಕುಲ ಯಾವುದು ಬೇಕಾಗಿಲ್ಲ. ಭಗವಂತನ ಮುಂದೆ ನಿಂತುಕೊಂಡ್ರೆ, ನೀವು ರಾಘವೇಂದ್ರ ಸ್ವಾಮಿಗಳವರ ಸನ್ನಿಧಾನಕ್ಕೆ ಬಂದಿರಲ್ಲ, ನೀವು ನಿಂತುಕೊಂಡ್ರೆ ನೀವು ಯಾವ ಡ್ರೆಸ್ ಹಾಕೊಂಡ್ರಿ ಅಂತ ನೋಡಲ್ಲ, ನೀವು ಹೇಗಿದ್ದೀರಿ ಅಂತ ನೋಡಲ್ಲ. ರಾಘವೇಂದ್ರ ಸ್ವಾಮಿಗಳು ನಿಮ್ಮ ಜನ್ಮದ ಫೈಲ್ ಅನ್ನು ಓಪನ್ ಮಾಡ್ತಾರೆ. ನಿಮ್ಮ ಫೈಲ್ ಇರ್ತದಲ್ಲ, ಜನ್ಮ ಜನ್ಮಾಂತರದಲ್ಲಿ ಎಷ್ಟು ಪಾಪಗಳನ್ನ ಮಾಡಿರಿ, ಎಷ್ಟು ಪುಣ್ಯಗಳನ್ನ ಮಾಡಿರಿ. ಯಾಕಂದ್ರೆ ಮಂತ್ರಾಲಯಕ್ಕೆ ಬರಬೇಕು ಅಂದ್ರೆ ಪಾಪಗಳನ್ನ ಮಾಡಿದ್ರೆ ಮಂತ್ರಾಲಯಕ್ಕೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಮಂದ ಭಾಗ್ಯರಿಗೆ ದೊರಕದಿವರ ಸೇವಾ, ಮಂತ್ರ ಸಿದ್ಧಿಯ ಕ್ಷೇತ್ರ ಮಂತ್ರಾಲಯ ಇದು. ಎಲ್ಲ ಗುರುಕ್ಕೆ, ಅದಕ್ಕೆ ಇಲ್ಲಿ ಬಂದಾಗ ಮಾತ್ರ ಪಾಪಗಳನ್ನ ಮಾಡಬಾರದು, ಸಂಗ್ರಹಣೆ ಮಾಡ್ಕೊಳ್ಬಾರದು. ಗುರುಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ. ಎಲ್ಲೋ ಮಾಡಿದ ಪಾಪಗಳನ್ನ ಇಲ್ಲಿ ಪರಿಹಾರ ಮಾಡ್ಕೋಬೇಕಂತ ಗುರುಗಳಿಗೆ ಪ್ರದಕ್ಷಿಣೆ ಹಾಕಿ ಸೇವೆ ಮಾಡಿ ಪಾಪಗಳನ್ನ ಪರಿಹಾರ ಮಾಡ್ಕೊಳ್ಳೋದು ಕಷ್ಟ ಹೊರತು ಇಲ್ಲಿ ಬಂದು ಪಾಪವನ್ನ ಮಾಡಬಾರದು. ಇಲ್ಲಿ ಬಂದು ಪಾಪವನ್ನ ಮಾಡಬಾರದು ಅಂತ ಅರ್ಥ ಏನ್ ಗೊತ್ತಾ, ಕೆಟ್ಟ ಆಲೋಚನೆ ಮಾಡಬಾರದು. ಇವೆಲ್ಲ ಕೆಲವೊಂದು ನಿಯಮಗಳು ಇರ್ತಾವೆ. ಆ ನಿಯಮ ಗುರು ಹತ್ರ ಬಂದಾಗ, ಅದಕ್ಕೆ ನಿಮ್ಮ ರಾಘವೇಂದ್ರ ಸ್ವಾಮಿಗಳ ಮುಂದೆ ನಿಂತಾಗ ನಿಮ್ಮ ಫೈಲ್ ಓಪನ್ ಮಾಡ್ತಾರೆ, ನೋಡ್ತಾರೆ ಎಷ್ಟೆಷ್ಟು ಜನ್ಮದ ಪಾಪದ ಗಂಟವನ್ನು ಹೊತ್ಕೊಂಡ್ ಬಂದಿದ್ದಾನೆ ಇವನು ನೋಡ್ತಾರೆ. ಯಾಕಂದ್ರೆ ನಾವು ಪಾಪದ ಗಂಟು ನಮಗೆ ಬೆಟ್ಟದಷ್ಟಿದೆ. ನಾವು ಪಾಪಗಳನ್ನ ಬೆಟ್ಟದಷ್ಟು ಮಾಡಿವಿ. ಆದ್ರೆ ರಾಘವೇಂದ್ರ ಸ್ವಾಮಿಗಳು ಹಾಗಲ್ಲ. ನಿರಸ್ತ ದೋಷೋ ನಿರವಜ್ಯ ವೇಷ ಅಂತ ರಾಘವೇಂದ್ರ ಸ್ವಾಮಿಗಳು ರಾಯರ ಸ್ತೋತ್ರದಲ್ಲಿ ಹೇಳ್ತಾರೆ. ನಿರಸ್ತ ದೋಷ ಅಂತ, ದೋಷಗಳೇ ಪಾಪಗಳೇ ಇಲ್ಲದೆ ಇರತಕ್ಕಂಥ ವ್ಯಕ್ತಿ ಅಂತ ಪುಣ್ಯದ ರಾಶಿಯನ್ನೇ ಇಟ್ಕೊಂಡಿದ್ದಾರಂತ ರಾಘವೇಂದ್ರ ಸ್ವಾಮಿಗಳು. ನಾವು ಪಾಪದ ಬೆಟ್ಟದಷ್ಟು ಇಟ್ಕೊಂಡ್ರೆ ಅವರು ಪುಣ್ಯವನ್ನೇ ಬೆಟ್ಟದಷ್ಟು ಇಟ್ಕೊಂಡಿದ್ದಾರಂತ. ನಾವು ಮಾಡಬೇಕಾಗಿದ್ದಿಷ್ಟೇ, ಅವರ ಹತ್ರ ಹೋಗಿ ನಿಂದಿರಬೇಕು, ಪ್ರಾರ್ಥನೆ ಮಾಡಬೇಕು ಅಷ್ಟೇ. ಒಂದು ರಾಯರ ದರ್ಶನ, ರಾಯರ ಪಾದೋದಕ, ರಾಯರ ಹಸ್ತೋದಕ ಇಷ್ಟು ತಗೊಳ್ರಿ, ನಿಮ್ಮನ್ನ ಯಾವ ಮಟ್ಟಕ್ಕೆ ಕರ್ಕೊಂಡು ಹೋಗ್ತಾರೆ ನಿಮ್ಮ ಅನುಭವಕ್ಕೆ ಬರ್ತದೆ. ಲಕ್ಷ ಜನ ಇಲ್ಲಿ ಮಂತ್ರಾಲಯಕ್ಕೆ ಬರ್ತಾ ಇದ್ದಾರೆ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ರಾಘವೇಂದ್ರ ಸ್ವಾಮಿಗಳವರ ಅವರವರ ಅನುಭವಕ್ಕೆ ಅವರ ಅನುಭವ ಆಗೇ ಆಗಿರ್ತದೆ.
ಪ್ರತಿಯೊಬ್ಬರಿಗೂ ಕೂಡ ರಾಘವೇಂದ್ರ ಸ್ವಾಮಿಗಳವರು ತಮ್ಮ ಅನುಭವವನ್ನ ತೋರಿಸಿರ್ತಾರೆ. ಸುಮ್ಮನೆ ಯಾರು ಬರಲ್ಲ, ದುಡ್ಡು ಖರ್ಚು ಮಾಡಿಕೊಂಡು ಯಾರು ಮಂತ್ರಾಲಯಕ್ಕೆ ಬರಲ್ಲ. ಎಷ್ಟು ಲಕ್ಷ ಜನ ಬರ್ತಾರೆ, ಅಷ್ಟೂ ಜನರಿಗೆ ರಾಘವೇಂದ್ರ ಸ್ವಾಮಿಗಳವರು ತಮ್ಮ ಅನುಗ್ರಹದ ಅನುಭವವನ್ನ ತೋರಿಸಿರ್ತಾರೆ. ಇದರಲ್ಲಿ ಸಂದೇಹವೇ ಇಲ್ಲ. ಹೇಗೆ ಪ್ರಹ್ಲಾದರಾಜರು ಸಂಕಲ್ಪವನ್ನ ಮಾಡಿದ್ರು, ಅದೇ ಪ್ರಹ್ಲಾದರಾಜರು ರಾಘವೇಂದ್ರ ಸ್ವಾಮಿಗಳಾಗಿ ಅವತಾರವನ್ನ ಮಾಡಿ ಬೃಂದಾವನದಲ್ಲಿ ಕೂತುಕೊಂಡು ಕೃತಾಚ್ಯುತ ಜಪಃ ಪಾಬಂಧ ಕಾರಾತಪಃ ಶ್ರೀಮತ್ ಸದ್ಗುರು ರಾಘವೇಂದ್ರ ಯತಿರಾಟ್ ಪುರಿಯಾರ್ಧ್ರವಂ ಮಂಗಳಂ. ಇವಾಗಲೂ ಕೂತ್ಕೊಂಡು ರಾಘವೇಂದ್ರ ಸ್ವಾಮಿಗಳವರು ಜಪಗಳನ್ನ ಮಾಡ್ತಾ ಅನುಷ್ಠಾನವನ್ನ ಮಾಡ್ತಾ ಬಂದ ಭಕ್ತರಿಗೆ, ಯಾಕಂದ್ರೆ ದೇವತೆಗಳು ಅಲ್ಲಿ ಕೂತ್ಕೊಂಡವರು ನಮ್ಮ ನಿಮ್ಮಂತೆ ಮನುಷ್ಯರಂತ ತಿಳ್ಕೊಬೇಡ್ರಿ. ಅಲ್ಲಿ ಬೃಂದಾವನ ಕೆಳಗೆ ಕೂತ್ಕೊಂಡು ಜಪ ಮಾಡ್ತಾ ಇದ್ದಾರಂದ್ರೆ ಅದು ದೇವತೆಗಳೇ ಮಾತ್ರ ಸಾಧ್ಯ ಆಗ್ತದೆ. ಆ ದೇವತೆಗಳು ಕೂತ್ಕೊಂಡಿದ್ದಾರೆ, ಒಂದು ರೂಪದಿಂದ ಅಲ್ಲಿ ಕೂತ್ಕೊಂಡು ಜಪವನ್ನ ಮಾಡ್ತಿರ್ತಾರೆ, ಇನ್ನೊಂದು ರೂಪದಿಂದ ನಿಮ್ಮ ಬಂದ ಭಕ್ತರಿಗೆ ಅನುಗ್ರಹವನ್ನ ಮಾಡ್ತಿರ್ತಾರೆ. ಎಲ್ಲೋ ದೇಶ ವಿದೇಶದ ಕೂತ್ಕೊಂಡು ಒಂದು ರಾಘವೇಂದ್ರ ಸ್ವಾಮಿಗಳವರ ಒಂದು ಭಾವಚಿತ್ರವನ್ನು ಇಟ್ಟುಕೊಂಡು ಪ್ರದಕ್ಷಿಣೆ ಮಾಡ್ತಾ ಇದ್ರೆ ಅಲ್ಲಿಗೂ ಹೋಗಿ ಅನುಗ್ರಹವನ್ನ ಮಾಡ್ತಕ್ಕಂಥ ಮಹಾನುಭಾವರು ಅಂದ್ರೆ ಅದು ರಾಘವೇಂದ್ರ ಸ್ವಾಮಿಗಳು ಅಂತರ್ಥ. ಇಂತಹ ರಾಘವೇಂದ್ರ ಸ್ವಾಮಿಗಳವರ ಒಂದು ಸನ್ನಿಧಾನದಲ್ಲಿ ಒಂದು ನಮ್ಮ ಗುರುಗಳ ಚಾತುರ್ಮಾಸ್ಯದ ಜ್ಞಾನಯಜ್ಞ ಕಾರ್ಯಕ್ರಮದಲ್ಲಿ ನನಗೊಂದು ದಿವಸ, ಇವತ್ತೊಂದು ದಿವಸ ಮಾತ್ರ ನನಗೆ ಅವಕಾಶವನ್ನ ಕೊಟ್ಟಿದ್ದು. ಈ ಒಂದು ದಿವಸ ಅವಕಾಶವನ್ನು ಕೊಟ್ಟಂತಹ ಪರಮ ಪೂಜ್ಯ ಶ್ರೀಪಾದಂಗಳವರಿಗೆ ನಿಮ್ಮೆಲ್ಲ ನಮ್ಮ ಎಲ್ಲರ ಪರವಾಗಿ ವೈಯಕ್ತಿಕವಾಗಿ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಮಾಡ್ತಾ ಈ ಪ್ರವಚನವನ್ನ ಅವರಿಗೆ ಸಮರ್ಪಣೆಯನ್ನ ಮಾಡ್ತಾ ಇದ್ದೇನೆ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.